ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಇದು ಕ್ಲೀನಿಂಗ್ ಬಂದ್ಬಿಟ್ಟು ಬುಧವಾರ ನೈಟ್ ಕ್ಲೀನ್ ಮಾಡ್ಕೊತಿದ್ದೀನಿ. ಫುಲ್ ಡೀಪ್ ಕ್ಲೀನಿಂಗ್ ಇದು. ಸೊ ಡೈಲಿ ನಾನು ಬಟ್ಟೆಲಿ ಹಂಗೆ ಒರೆಸ್ಕೊತಾ ಇದ್ದೆ. ಇದು ಬಂದ್ಬಿಟ್ಟು ನಮಗೆ ಗುರುವಾರ ವಾರ ಅಲ್ವಾ ಅಂದ್ಬಿಟ್ಟು ಫುಲ್ ನೈಟ್ ಎಲ್ಲ ಸ್ಟವ್ ಮತ್ತು ಟೈಲ್ಸು, ಶೆಲ್ಫು, ಸಿಂಕ್ಸು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊತೀನಿ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಯಾವುದು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಮತ್ತು ಡಬ್ಬಗಳು, ಐಟಮ್ ಎಲ್ಲ ಹಾಕಿರ್ತೀವಲ್ಲ ಡಬ್ಬಗಳು, ಸೊ ಎಲ್ಲನೂ ಬಟ್ಟೆಲಿ ಒರೆಸ್ಕೊತೀನಿ. ಏನಾದರೂ ಐಟಮ್ ಎಲ್ಲ ಖಾಲಿ ಆಗಿದ್ರೆ ನಾನು ಹಂಗೆ ಅದನ್ನ ತೊಳೆದು ಕೂಡ ಇಟ್ಕೊಂಡ್ಬಿಡ್ತೀನಿ. ಸೊ ಯಾರು ಹೆಲ್ಪ್ ಇಲ್ಲ. ಬೆಳಗ್ಗೆ ಆದರೆ ಹೆಲ್ಪ್ ಮಾಡ್ತಾರೆ, ಸಾಯಂಕಾಲ ಆದರೆ ಯಾರು ಹೆಲ್ಪ್ ಮಾಡಲ್ಲ. ಹಂಗಾಗಿ ನಾನೇ ಮಾಡ್ಕೊತಾ ಇದ್ದೀನಿ. ಮಿಷನ್ ಮೇಲೆ ಕೂಡ ಕೂತಿರ್ಲಿಲ್ಲ. ಬಟ್ಟೆ ಇದ್ದು ಹೊಲಿಯೋಕೆ ಎಲ್ಲ ಫ್ರೆಂಡ್ಸ್ ಟೈಮೇ ಇಲ್ಲ. ಬರೀ ಮನೆ ಕ್ಲೀನಿಯೋದು ಕೆಲಸಗಳಾಗುತ್ತೆ, ಅದು ಇದಂಥ ಕೆಲಸಗಳೇ ಆಗೋಗ್ಬಿಡುತ್ತೆ. ಸೊ ನೋಡಿ ಎಲ್ಲ ಕೂಡ ಚೆನ್ನಾಗಿ ನೀಟಾದರೆ ನೋಡೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಡೈಲಿ ಕ್ಲೀನ್ ಮಾಡ್ಕೊತೀನಿ. ಸೊ ಡಬ್ಬ ಎಲ್ಲ ಒರೆಸ್ಕೋಬೇಕಲ್ಲ, ಸೊ ವಾರಕ್ಕೊಂದ್ಸರಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಬಟ್ಟೆಯಲ್ಲಿ. ನನ್ನ ಬುಧವಾರದ ಡೀಪ್ ಕ್ಲೀನಿಂಗ್ ಹೀಗಿದೆ. ಕಿಚನ್ ಡೀಪ್ ಕ್ಲೀನಿಂಗ್ ನೋಡಿ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಹಣ್ಣು ಇದು ಮಾವಿನ ಹಣ್ಣು. ಸೊ ಎಲ್ಲರಿಗೂ ಗೊತ್ತು ಅಂತೀರಾ, ಇದು ನಮ್ಮ ಮನೆಯವ್ರು ತಂದಿರೋವಂಥದ್ದು ಪ್ಯೂರ್ ಹಣ್ಣು. ಯಾವುದೇ ಥರ ಪೌಡರು ಕೆಮಿಕಲ್ ಏನು ಹಾಕಿಲ್ಲ, ಪ್ಯೂರ್ ಹಣ್ಣು ಫ್ರೆಂಡ್ಸ್ ಇದು. ಮತ್ತು ನೋಡಿ ಬಟ್ಟೆಗಳೆಲ್ಲ ಹೆಂಗೆ ಗುಡ್ಡೆ ಹಾಕಿದ್ದೀನಿ. ಸೊ ಈಗ ಮಡ್ಚೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಎಲ್ಲ ಎಳೆದ್ಬಿಡೋದು, ತುಂಬೋದು. ಒಂದಿನ ಫುಲ್ಲು ಕೂತ್ಕೊಂಡು ಸ್ಯಾರೀಸ್ ಎಲ್ಲ ಡಿವೈಡ್ ಮಾಡಿ ನೀಟಾಗಿ ಮಡಚಿಟ್ಟಿದ್ದೀನಿ. ಬಾರ್ಡರ್ ಸೀರೆ ಒಂದು ಕಡೆ, ಫ್ಯಾನ್ಸಿ ಸ್ಯಾರಿ ಒಂದು ಕಡೆ, ಡೈಲಿ ವೇರ್ ಸ್ಯಾರಿ ಒಂದು ಕಡೆ ನೀಟಾಗಿ ಎತ್ತಿಟ್ಟಿದ್ದೀನಿ. ಹಂಗೆ ಡ್ರೆಸ್ಸು ಕೂಡ ಎತ್ತಿಕ್ಬೇಕು ಫ್ರೆಂಡ್ಸ್. ಇವಾಗ ದೊಡ್ಡ ರಾಮಾಯಣ ಬಟ್ಟೆ ಮಡ್ಚೋದು. ಇವಾಗೆಲ್ಲ ಬಟ್ಟೆ ಇವತ್ತು ಪ್ರೋಗ್ರಾಮ್, ಬಟ್ಟೆ ಮಡ್ಚೋ ಪ್ರೋಗ್ರಾಮೇ ಇವತ್ತೆಲ್ಲ ಫುಲ್. ಸುಮಾರು ಒಂದು 11:30 ಆಯಿತು ಫ್ರೆಂಡ್ಸ್. ನೈಟು ಮಡ್ಚೋ ಅಷ್ಟೊತ್ತಿಗೆ, ಮಲ್ಕೊಳ್ಳೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ತುಂಬಾ ಮಡಚಿ ಸಾಕಾಗೋಯ್ತು. ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಯಿದ್ಲು, ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಬಟ್ಟೆ ಮಡ್ಚೋದೇ ಒಂದು ದಿನ ಕಳೆದೋಯ್ತು ನಂದು. ಬಟ್ಟೆ ಮಡಚಿ ಸಾಕಾಯಿತು. ಸೊ ಹಾಗಾಗಿ ನಮ್ಮ ಮನೆಯವ್ರು ಏನೋ ತಿಂಡಿ ಎಗ್ ಪಪ್ಸ್ ತೊಗೊಂಬಂದಿದ್ರು. ಅದನ್ನು ಕೊಟ್ಟರು. ತಿನ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಏನಾದರೂ ಒಂದು ತಿಂಡಿ ತೊಗೊಂಬರ್ತಾರೆ ಬರುವಾಗ. ನೋಡಿ ಎಲ್ಲ ಡಿವೈಡ್ ನನ್ನ ಮಗಳು ಎತ್ತಿ ಅದು ತೊಗೊಂಬ ಇದು ತೊಗೊಂಬ ಅಂತ ಕೊಡ್ತಾಯಿದ್ಲು. ನನಗೆಂಥ ಬಟ್ಟೆಗಳು ಗುಡ್ಡೆ ರಾಶಿ ನೋಡಿ ತಲೆ ತಿರುದಂಗೆ ಆಗ್ಬಿಡ್ತು. ಮತ್ತು ನಾಳೆ ಅಂದರೆ ತುಂಬ ದಿನ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಮಡ್ಚೆ ಬಿಡೋಣ ಬಿಡು ಅಂದ್ಬಿಟ್ಟು ಎಷ್ಟು ಬಟ್ಟೆಗಳಿದ್ದು ಹೊಲಿಯೋದು, ಅದನ್ನು ನಾನು ಸ್ಟಾಪ್ ಮಾಡಿಬಿಟ್ಟು ಬಟ್ಟೆ ಮಡಿಸ್ತಾ ಇದ್ದೆ. ಬಿಡು ನಾಳೆ ಬಟ್ಟೆ ಹೊಲಿಯೋಣ ಅಂದ್ಬಿಟ್ಟು ಬಟ್ಟೆ ಒಂದು ಮಡಚಿಬಿಟ್ರೆ ಒಂದು ದೊಡ್ಡ ಭಾರ ತಲೆಯಿಂದ ಇಳ್ದಂಗೆ. ನಾನೇ ದೊಡ್ಡದಾಗೆಲ್ಲ ಮಡ್ಚೋಣ ಅಂದ್ಬಿಟ್ಟು ಮಂಚದ ಮೇಲೆಲ್ಲ ಹಾಕಿದ್ದೆ. ನಾಳೆ ಅಂದ್ಬಿಟ್ಟು ಒಂದು 3-4 ದಿನ ಆಗೋಗಿತ್ತು. ಸೊ ಹಂಗಾಗಿ ಮಡಚಿಡ್ತಾ ಇದ್ದೀನಿ. ನೋಡಿ ತಿನ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಹಾಗಾಗಿ ಅವಳು ಕೂಡ ಬಂದು ತಿಂತಾಯಿದ್ದ ಜೊತೆಯಲ್ಲೇ ಎಗ್ ಪಪ್ಸು ಮತ್ತು ಏನೋ ಬಿಸ್ಕೆಟ್, ಕ್ರೀಮ್ ಬಿಸ್ಕೆಟು ಮತ್ತು ಕೊಬ್ಬರಿ ಮಿಠಾಯಿ ಅಂದರೆ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ಹಾಗಾಗಿ ಅದು ತರ್ತಾರೆ ಬೇಗ. ತಿಂತಾರೆ ನೋಡಿ. ಯಾರು ಭಯ ಬೀಳಬೇಡಿ ಫ್ರೆಂಡ್ಸ್, ಏನು ಹಿಂಗೆ ತಿಂತಾವ್ರೆ ಅಂತ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಸೊ ಹಾಗಾಗಿ ತಿನ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್ 11:30 ಆಯಿತು. ಎಲ್ಲ ಮಡಚಿಬಿಟ್ಟಿದ್ದೀನಿ. ಎಲ್ಲ ಡಿವೈಡು. ಅಮ್ಮಮ್ಮ ಅಂದರೆ ಇನ್ನೇನು ಒಂದು 15 ದಿನ ಇರೋದು ಹೆಚ್ಚು ಅನ್ಕೊತೀನಿ. ತಿರ್ಗಾ ಎಲ್ಲ ಎಳ್ದಾಕ್ತಾರೆ ಮಕ್ಕಳು. ಸೊ ಹಂಗಾಗಿ ಇದೆಲ್ಲ ಬುಧವಾರ ನೈಟ್ ಮಾಡಿರುವಂಥ ಕೆಲಸ ಇದು. ಎಲ್ಲ ಡಿವೈಡ್ ಮಾಡಿದೆ. ನೈಟಿ ಒಂದು ಕಡೆ, ಸ್ಯಾರಿ ಪೆಟಿಕೋಟ್ ಒಂದು ಕಡೆ, ಟಾಪ್ಸ್ ಒಂದು ಕಡೆ, ಶಾಲ್ಸ್ ಒಂದು ಕಡೆ. ಇದು ನಮ್ಮ ಮನೆಯವ್ರದ್ದು.
ಅವ್ರದ್ದು ಕೂಡ ಎಲ್ಲ ಮಡಚಿಬಿಟ್ಟಿದ್ದೀನಿ. ಒಂದೇ ಸರಿ ಎಲ್ಲರದು ಮಡಚಿದ್ದೀನಿ, ಮಡಚಿ ಆಯಿತು. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆದಿದು. ಟೀ ಕುಡಿತಾ ಇದ್ದೀನಿ. ಟೀ ಕುಡ್ಕೊಂಡೇ ಅಡುಗೆ ಮಾಡ್ತಾಯಿದ್ದೀನಿ. ಟೊಮೊಟೊ ಗೊಜ್ಜು, ಟೊಮೊಟೊ ಗೊಜ್ಜು ಅನ್ನ, ಟೊಮೊಟೊ ಗೊಜ್ಜು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ ಮತ್ತು ಈರುಳ್ಳಿ ಹಾಕಿದ್ದೀನಿ. ಹಾಕ್ತಾಯಿದ್ದೀನಿ ಈರುಳ್ಳಿ, 3 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ಚಿಕನ್ ಫ್ರೈ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಥರ ಒಂದು ಟೇಸ್ಟ್ ಕೊಡುತ್ತೆ. ಇದು ಸಖತ್ತಾಗಿರುತ್ತೆ. ಸ್ವಲ್ಪ ಖಾರ ಆಗಿತ್ತು, ಖಾರವಾಗಿ ಮಾಡಿದ್ದೆ ನಾನೇ, ಚೆನ್ನಾಗಿ ಬಂದಿತ್ತು. ನಾನು ಫುಲ್ಲು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಟೈಮ್ ಸಾಕಾಗಿರಲಿಲ್ಲ. ಹಾಗೆ ನಾನು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟೆ. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ತೊಳೆದಿಟ್ಕೊಂಡ್ರೆ ಸುಮಾರು ಒಂದು 1/4 kg ಮೇಲೇ ಇತ್ತು. ಅದನ್ನೆಲ್ಲ ನಾನು ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಹಾಕ್ಕೊಂಡೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಳ್ಳಿ, ಚೆನ್ನಾಗಿ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಅದಾದಮೇಲೆ ಬೆಂದಾದಮೇಲೆ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಅಷ್ಟೇ ಫ್ರೆಂಡ್ಸ್. ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಅದರಲ್ಲಿ. ಟೊಮೊಟೊ ಗೊಜ್ಜಿಗೆ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ದರೆ ಕಡಲೆ ಬೀಜನ ಹುರ್ಕೊಂಬಿಟ್ಟು ಪೌಡ್ರ್ ಮಾಡಿ ಕೂಡ ಹಾಕೋಬೋದು, ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ನಾನು ಸಿಂಪಲ್ಲಾಗಿ ಮಾಡಿದೆ. ಮತ್ತು ಕೊತ್ತಂಬರಿ ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಬಿಡಿ. ಸಿಂಪಲ್ಲಾಗಿದ್ದು ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲ ಸೂಟ್ ಆಗುತ್ತೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಟೊಮೊಟೊ ಗೊಜ್ಜು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಫುಲ್ಲು ವೀಡಿಯೋ ಮಾಡದೇ ಇರೋ ಕಾರಣ ಎಲ್ಲ ಫಸ್ಟೇ ಹೇಳ್ತಾ ಇದ್ದೀನಿ. ಫಸ್ಟೇ ನೀವು ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕೊಂಡ್ಬಿಟ್ರೆ ಟೊಮೊಟೊ ಬೇಯಲ್ಲ ಬೇಗ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ಟೊಮೊಟೊ ಹಾಕ್ಕೊಂಡ್ರೇ ಅದು ಬೇಯೋದು ಬೇಗ. ಇಲ್ಲಾಂದರೆ ತುಂಬ ಟೈಮ್ ಹಿಡಿಯುತ್ತೆ ಅದು ಬೇಯೋಕ್ಕೆ. ನನ್ನ ಸ್ಟೈಲ್ ಈ ಥರ, ನಾನು ಈ ಥರನೇ ಟೊಮೊಟೊ ಗೊಜ್ಜು ಮಾಡೋದು. ಇನ್ನೊಂದು ಥರ ಮಾಡ್ತೀವಿ, ಹಸಿಮೆಣಸಿಗೆ ಹಾಕ್ಬಿಟ್ಟು, ಅದು ಕೂಡ ಚೆನ್ನಾಗಿರುತ್ತೆ. ಅದು ಇದ್ರಷ್ಟು ಟೇಸ್ಟ್ ಬರೋಲ್ಲ ಅದು. ಇದು ನಾವು ಚಿಕನ್ನಲ್ಲಿ ತಿಂತಾಯಿದ್ದೀವಿ ಅನ್ನೋ ಫೀಲೇ ಇರುತ್ತೆ. ಸೊ ಹಂಗಾಗಿ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ನೀವು ಬೇಕಿದ್ರೆ ಚಿಕನ್ ಮಸಾಲ ಕೂಡ ಹಾಕೋಬೋದು. ನಾನು ಗರಂ ಮಸಾಲ ಒಂದೇ ಹಾಕಿರೋದು. ಚೆನ್ನಾಗಿತ್ತು ಅನ್ನಕ್ಕೆ. ನನ್ನ ಮಗ ಸ್ವಲ್ಪ ಖಾರ ಅಂತಿದ್ದ. ಇವಾಗೆಲ್ಲ ಶೀತ ಮತ್ತು ಕೆಮ್ಮು ಇರೋದ್ರಿಂದ ಸ್ವಲ್ಪ ಖಾರನೇ ನಾನೇ ಮಾಡಿದ್ದೆ. ಹಾಗಾಗಿ ನೀವೆಲ್ಲ ಯಾವ ಥರ ಮಾಡ್ತೀರಾ ಗೊತ್ತಿಲ್ಲ. ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂದ್ಬಿಟ್ಟು. ಚೆನ್ನಾಗೇ ಇತ್ತು, ಸೂಪರಾಗಿತ್ತು. ಮತ್ತು ಅದನ್ನೇ ಕೂಡ ನಾನು ಬಾಕ್ಸಿಗೆ ತೊಗೊಂಡೋಗಿದ್ದೆ. ನೋಡಿ ಮಾಡ್ತಾಯಿದ್ದೀನಿ, ಇನ್ನೂ ಮಾಡ್ತಾನೇ ಇದ್ದೀನಿ. ಮತ್ತು ಬೇಗ ಟೈಮ್ ಬೇರೆ ಆಗೋಯ್ತು. ಸೊ ಎಲ್ಲ 8 ಗಂಟೆಗೆಲ್ಲ ಮುಗೀತು, ಅಡುಗೆ ಎಲ್ಲ ಮುಗಿದ್ಬಿಡ್ತು. ಟೀ ಕುಡಿಯೋಕ್ಕೂ ಕೂಡ ಟೈಮ್ ಇರಲಿಲ್ಲ. ನಾನು ಅಡುಗೆ ಮಾಡಿಕೊಂಡೆ ಟೀ ಕುಡಿತಾ ಇದ್ದೀನಿ. ಫ್ರೆಂಡ್ಸ್. ಏನು ಮಾಡೋಕ್ಕಾಗುತ್ತೆ, ಹಣೆ ಬರ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಚೆನ್ನಾಗಿ ಬರ್ತಾಯಿದೆ ಅಂತ ನಾನು ಅಂದ್ಕೊತೀನಿ. ಕೆಲವರು ಚೆನ್ನಾಗಿದೆ ಅಂತಾರೆ, ಕೆಲವರು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನಂತ ಹೇಳ್ತಾರೆ. ಹಾಂ ಸರಿ ಅಂದ್ಬಿಟ್ಟು ನಾನು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸರಿ, ಬಾಯ್ ಫ್ರೆಂಡ್ಸ್. ಕಾಪಿ ಚೆಕ್ ಮಾಡಕ್ಕಲ್ಲ, ಸುಮ್ಮನೆ ಪಾಕೆಟ್ ಅದೇನೋ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಕೊಟ್ಟಿರುವಂತ ಬ್ಯಾಗ್ ಇದು ಸ್ಕೂಲಲ್ಲಿ ಚೆನ್ನಾಗಿದೆ. ಇಂದು ಕೊಡಮ್ಮ, ಇಲ್ಲಿಗೆ ಬಾ. ತೋರಿಸು ಬ್ಯಾಗು. ಪಾಪ ಅದು ದೊಡ್ಡದಾಗಿ ಇಟ್ಕೊಂಡು ತೋರಿಸು. ಅದೊಂದೇ ತೋರಿಸ್ತೇನೆ ನಮಗೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಚಿಕ್ಕದು ನೋಡಿ ಫ್ರೆಂಡ್ಸ್, ಇವಂದು ದೊಡ್ಡದಾಗಿ ಸ್ವಲ್ಪ ಚೆನ್ನಾಗಿ. ಇವನು ಇವಾಗ 7th,
ಸೊ ಇವನು ಕೂಡ ಸೂಪರ್ ಆಗಿದೆ. ಅವನು ಸ್ವಲ್ಪ ಚಿಕ್ಕದು, ಕ್ವಾಲಿಟಿ ಎಲ್ಲ ಸೇಮ್ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಇದು ತೋರಿಸಿ ಹಿಂದೆ ಒಳಗಡೆ 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 ತೋರ್ಸ. ಓವರಾಗಿ ಆಗ್ಬಿಡ ತೋರ್ಸಲ್ಲ. ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್ ಆಗಿದೆ, ಪರವಾಗಿಲ್ಲ. ಎಲ್ಲ ಸ್ಪೆಷಾಲಿಟಿ ಇದೆ ಮಕ್ಕಳಿಗೆ. ಏನ 50 ಜಿಬಿ ಇರ್ಬೇಕಾ? ಅಲ್ಲ ಕಣ ನೀನು ಈಗ ಕಡ್ಡಿ ಮಾಡಿಸ್ಕೊತೀರ ಪಪ್ಪ. ಪಪ್ಪ ಇಲ್ಲಿ ಪಪ್ಪ ಇಲ್ಲಿ ಇತ್ತ. ನಾನು ಅಣ್ಣಗೆ ಎಷ್ಟು ಹೇಳಿದ್ರೆ ಮಾಡ್ಬೇಡ ಅಂದ್ರೆ ಅವನ ಪಪ್ಪ ಹೇಳಿ ನಿಮ್ಮ ಅಪ್ಪ ಹೇಳಿ ನಿಮ್ಮ ಅಪ್ಪ ಹೇಳಿ ಬೋಳಿಸ್ತೇವೆ. ಪಪ್ಪ ಇಲ್ಲಿತ್ತ ಹೋಗ್ಲಿ ಹೇಳಕ್ಕೆ. ಮತ್ತೆ ಪಪ್ಪ ಇಲ್ಲಿತ್ತ ನೀನ್ ಹೇಳ್ಬೇಕಲ್ವಾ? ಪಪ್ಪ ಬೆಳಗ್ಗೆ ಹೇಳ್ಬಿಡೋದೆ ಕಾಸಾಕ್ಬಿಟ್ಟು. ಇವಾಗ ಕರೆಕ್ಟಾಗಿ ಐತೆ ಬಿಡ. ಇವಾಗ ನಿಜಾನ ಕರೆಕ್ಟಲ್ಲ ಅದ. ಕರೆಕ್ಟಾಗಿ ಐತಲ್ಲ. ನಿಮ್ ಕಣ್ಣಿಗೆ ಕಾಣಿಸ್ತದೆ ಅಷ್ಟೇ, ನಿಮ್ ಕಣ್ಣಿಗೆಲ್ಲ ಚೆನ್ನಾಗಿ ಕಾಣಿಸ್ತದೆ. ಫೋನ್ ಕೂಡ ಬಾ ಚಿಕ್ಕದಿಲ್ಲ, ಅದು ಚಿಕ್ಕ ಮಾಡಿದೆ. ಅವ ಇವನಿಗೆ ಫುಲ್ ಬಳಸ್ಬೇಕು ಅಂತಾನೆ. ಫುಲ್ ಬಳಸೋದಲ್ಲ, ಇನ್ನು ಕೂದು ಬಿಡ್ಬೇಕು. ಇನ್ನು ಕೂದು ಬಿಟ್ರೆ ಅವಾಗ ಮತ್ತೆ ಬರುತ್ತಪ್ಪ ಕೂದಲು ಬೇಗ. ಅಣ್ಣ ಈ ತರ ಮಾಡಕ್ ಬಂದಿತ್ತು, ಈ ತರ ಮಾಡಕ್ ಹಿಂದ್ಗಡೆ ಚೆನ್ನಾಗೈತೆ ಕಣ, ಹಿಂದ್ಗಡೆ ಚೆನ್ನಾಗೈತೆ. ಹೇಳ್ತಿರೋದು ಈ ತರ ಫುಲ್ ಚಿಕ್ಕದ ಮೇಲೆಲ್ಲ ಬೋಳ್ಸಕ್ ಬಂದಿತ್ತು ಅಂತ. ಮಳೆ ಒಳಗೆ ಕಳ್ಳಿ ಆಗಬಾರದು ಗಂಡ ಮಕ್ಕಳು ಅಂತ ಚೀಟಿ ಬರದೈತೆ. ಅಂತ ನಮ್ಮನೆ ನೀಡಿರುವಾಗ ವೈಟ್ ಅನ್ಕಣಮ್ಮ. ಮತ್ತೆ ದುಡ್ಡು ಎಷ್ಟು ಕೊಟ್ಟು ತಗೊಂಡ್ರು? 70 ರೂಪಾಯಿ. ಈ ಬಾಡಿ ಮಾಡಕ್ಕೆ 70 ರೂಪಾಯಿ ಬೇಕು ಅವ್ರಿಗೆ. ಐತಲ್ಲ ಇಲ್ಲಿ ಮುಂದೆ ನೋಡ್ಬಿಟ್ಟು ಎಳಿವಂಗೆ. ನಾವು ಓದ್ತೀವಮ್ಮ ಇಷ್ಟು. ಅದು ನಾನು ಹೇಳಿದ್ ಬಿಟ್ಟವ್ರು, ಇಲ್ಲಾಂದ್ರೆ ಈ ತರ ಮಾಡೋರು ಹಿಂದೆ ಹೇಳ್ತಾರ ಹತ್ರ. ಮತ್ತೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗ ನೀನು ಒಂದ್ಸರಿ ಮಾಡಿಸ್ಕೊ ಗೊತ್ತೈತದೆ. ಮಾಡಿಸ್ಕೊತೀನಿ. ಅಣ್ಣ ಹಿಂದೆ ತರ ಎಲ್ಲ ಮೇಲೆಲ್ಲ ಬೋಳ್ಸಕ್ ಬಂದಿದ್ದು ಗೊತ್ತಾ? ಬೇಕಾದ್ರೆ ಕೇಳೋ ಅಣ್ಣನೇ. ನಿಂಗೆ ಯಾವ ತರ ಬೇಕಾಗಿತ್ತು? ಗೂಗ್ಲಿ ತರ ಬೇಕಾಗಿತ್ತಾ? ಗೂಗ್ಲಿ ಅಲ್ಲ, ನಾನು ಹೇಳ್ತೀನಿ ಅಣ್ಣ ಸ್ವಲ್ಪ ಬರೋಣ ಬಾಚ್ಕೊಳಕ್ ಹಿಂದೆ ಅಲ್ಲ ಇಲ್ಲೆಲ್ಲ ಅಂತ. ಫುಲ್ ಕಟ್ ಮಾಡ್ತಾನೆ. ನನಗೆ ಸಿಟ್ಟು ಬರ್ತದೆ. ಆ ಕೋವಿಂಗ್ ಆಗ್ತದೆ, ಇವ್ರು ಕಟ್ ಮಾಡ್ತದೆ, ಕೋವಿಂಗ್ ಆಗ್ತದೆ, ಕಟ್ ಮಾಡ್ತಾನೆ. ಅದೇ ಹೇರ್ ಕಟಿಂಗ್ ಹಂಗೆ ಕೆಲ ಮಾಡಿಸ್ಕೋಬೇಕು. ಫುಲ್ ಬಿಟ್ಟ ಮತ್ತೆ ಇನ್ನಾಯ್ತು ಮಾಡಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಮತ್ತೆ ಸುಮ್ಮನೆ ಮತ್ತೆ ಮಾಡ್ತೀವಿ ಎಷ್ಟು. ನಾನು ಈ ಹಂಗ್ ಕಾಣಿಸಿ ಗೊತ್ತಾ ಚೆನ್ನಾಗಿ ಕಾಣ್ತಿಲ್ಲ. ಅದು ಬೇರೆ ನಿನ್ ಕಣ್ಣಿಗೆ ಮಾತ್ರ. ನಮ್ಮನೆ ಕಣ್ಣಿಗೆ ಮಾತ್ರ ನೀಟಾಗಿ ಕಾಣಿಸ್ತೀನಿ. ನನ್ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ. ಚಂದ ಅಂದ್ರೆ ಹೆಂಗೋ, ಚಂದ ಅಂದ್ರೆ ಹೆಂಗ್ ಕಾಣಿಸ್ಬೇಕು ನೀಗೆ? ನೀಟಾಗಿ ಕಾಣಿಸ್ಬೇಕು. ಇವಾಗ ಒಳ್ಳೆ ಸಣ್ಣ ಹಿಂಗಿರ್ತಾನೆ, ಹಿಂಗೆ ಮಕ್ಕಳು ಹಂಗ್ ಕಾಣಿಸ್ತೀನಿ. ಬೇಬಿ ಕಟಿಂಗ್ ಮಾಡೋದು ಅಣ್ಣ. ಬೇಬಿ ಕಟಿಂಗ್ ಅಲ್ಲ, ಪೊಲೀಸ್ ಕಟಿಂಗ್. ಅದು ಪೊಲೀಸ್ ಕಟಿಂಗ್ ನಾನು ನೋಡ್ಬೇಕು ಅಂತ ಅವನು ಹೊಸದಾಗಿ ಮಾಡಿಸಿರ್ತೀವಿ ನಾನು ಪೊಲೀಸ್ ಕಟಿಂಗ್. ಚೆನ್ನಾಗಿ ಐತಕ್ಕಲ್ಲ. ನಿನ್ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ. ಇವಾಗ ಹೋಗು, ಹೋಗಿ ಇವಾಗ ಕಟ್ ಮಾಡ್ತಿಲ್ಲ ಕೂದಲೆಲ್ಲ ತಗೊಂಡು ತಲೆಗೆ. ನೋಡ್ಕೊಂಡು ಇನ್ನೊಂದ್ಸರಿ ಅಣ್ಣ ಅಂಗಡಿಗೆ ಹೋಗೋದಿಲ್ಲ. ಇನ್ನೊಂದ್ಸರಿ ಕಟಿಂಗ್ ಅಂತ ಕರೀಲಿ ಅಣ್ಣ. ಹೆಂಗ್ ಹೋಯ್ತು ನೋಡು. ಹೇಳ್ತಿದ್ದೀನಿ ಹೇಳ್ತಾ ಇನ್ನ ಜಾಸ್ತಿನೇ ಕಟ್ ಮಾಡ್ತಾವೆ. ಅದೇನಂತ ನಮ್ಮನೆಯವ್ರು ಪುಟ್ಟ ಬೈದ್ರೆ ನಮ್ಮನೆಯವ್ರ ಕಡೆ ಚೆನ್ನಾಗಿ ಕಾಣ್ತೀನಿ. ಅದೇ ನನ್ ಕಡೆ ನೀಟಾಗಿ ಚೆನ್ನಾಗಿ ಕಾಣಿಸ್ತಾರೆ ಕಟಿಂಗ್ ಮಾಡಿದ್ರೆ ನಿಮ್ಗೆ ಅಸಹ್ಯವಾಗಿ ಕಾಣಿಸ್ತೀನಿ. ಇದ್ರ ಹತ್ರ ನನಗೆ ಚೆನ್ನಾಗಿ ಕಾಣಿಸ್ತಾರ ನನ್ ಕಣ್ಣಿಗೆ. ನಿಂಗೆ ಚೆನ್ನಾಗಿ ಕಾಣ್ತಿರಬೇಕು. ಈಗ ನೋಡ್ಕೋ ಸುಮ್ನಿರಾಮ ಅಂತಾರೆ. ನಿಮ್ ಮುಂದೆ ಅಷ್ಟೇ ಸುಮ್ಮನೆ ಅದೇ ಹೆಂಗ ಫೋನ್ ಮಾತಾಡ್ಬೇಕಾದ್ರೆ ಬಂಡಿ ಬಂದು ಆಡ್ಕೋತಿದ್ರು ಅವಳು. ಯಾವಾಗ